ಸರ್, ಇದೆಲ್ಲದರ ಜೊತೆಗೆ ಸಿಂಧೂರ ಲಕ್ಷ್ಮಣ ಕೂಡ ಪ್ಲ್ಯಾನ್ ಆಗಿತ್ತು. ಸೊ ಸದ್ಯಕ್ಕೆ ಇನ್ನೇನು ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ವು ಅನ್ನೋವಂಥದ್ದು. ಸೊ ಅದರದ್ದು ಹೇಗೆ ಏನು ನಿಮಗೆ ಅದರ ಬಗ್ಗೆ ದರ್ಶನ್ ಸರ್ ಕಂಡಂಥ ಇಂಟ್ರೆಸ್ಟು, ತೋರಿಸಿದಂಥ ಇಂಟ್ರೆಸ್ಟು, ಅದರ ಬಗ್ಗೆ ವರ್ಕ್ ಹೆಂಗೆ ಆಗ್ತಾಯಿತ್ತು ಅಂತ? ತರುಣ್ ಸರ್ ಸ್ಕ್ರಿಪ್ಟ್ ಮಾಡೋವಾಗ ಟೆಕ್ನಿಷಿಯನ್ಸ್ನ ಟಚ್ ಮಾಡಲ್ಲ ಸರ್. ಅವರು ಸ್ಕ್ರಿಪ್ಟ್ ಬೌಂಡೆಡ್ ಆದಮೇಲೆ ಸಂಗೀತ ಈ ವಿಭಾಗಕ್ಕೆ ಹೋಗಲಿ, ಸಂಭಾಷಣೆ ಇಲ್ಲಿಗೆ ಬರಲಿ, ಅದನ್ನು ಪ್ಲ್ಯಾನ್ ಮಾಡ್ತಾರೆ. ಬಟ್ ಸ್ಕ್ರಿಪ್ಟ್ ಅಂತೂ ಮಾಡ್ತಿದ್ರು. ತರುಣ್ ಸರ್ಗೆ ದರ್ಶನ್ ಸರ್ ಹೆಂಗೆ ಅಂದರೆ ಆ್ಯಕ್ಸಸ್ ಇರೋರು ಎನಿ ಟೈಮ್. ಏನು ಮಾಡ್ತಾಯಿದ್ಯಾ ತರುಣ ಅನ್ನೋರು, ಇವರು ಬಾಸ್ ಹಿಂಗೆ ಮಾಡ್ತಾಯಿದ್ದೀನಿ ಅಂತ. ಅವರಿಬ್ಬರದು ಚೆನ್ನಾಗಿರುತ್ತೆ. ಒಂದು ಇದು ನಡೀತಿತ್ತು, ಸ್ಕ್ರಿಪ್ಟ್ ಹಂತದಲ್ಲಿತ್ತು, ನಡೀತಿದೆ. ಒಂದು ಎಲ್ಲರದು ಅದೊಂದು ಭರವಸೆ ಇದೆ ಸರ್, ಅದ್ರ ಮೇಲೆ ನಿಂತಿದ್ದೀವಿ. ಮತ್ತು ಚಿತ್ರರಂಗದ ಈಗಿನ ಪರಿಸ್ಥಿತಿಗೆ ಸರ್, ನಮ್ಮಲ್ಲಿ ನಾಯಕರ ಕೊರತೆ ಇದೆ. ಮತ್ತು ಹೊಸಬ್ರಿಗೆ ನಮ್ಮ ಜನ ರಿಸೀವ್ ಮಾಡ್ಕೊಳೋದು ತುಂಬ ಕಷ್ಟ ಇದೆ. ಮಾಡ್ಕೋತಾರೆ, ಆ ಮಾಡ್ಕೊಳೋ ಥರದ್ದು ಒಂದಷ್ಟು ಹೋಮ್ವರ್ಕ್ಗಳು ಹೊಸ ತಂಡ ಮಾಡಬೇಕಾಗತ್ತೆ ಸರ್. ಫಾರ್ ಎಕ್ಸಾಂಪಲ್ ಒಂದು ಜಾಮೂನ್ ಕೂಡ ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಇದ್ರೇ ಸರ್ ಅದು ಜಾಮೂನ್ ಅನ್ಸ್ಕೊಳೋದು. ಹಂಗೆ ಬಾಣಲಿಯಿಂದ ತೆಗೆದು ಹಂಗೆ ಹಾಕ್ಬಿಟ್ರೆ ಜಾಮೂನ್ ಆಗಲ್ಲ. ಅಷ್ಟು ಸಣ್ಣ ಉದಾಹರಣೆ ಇದು. ಚಿತ್ರರಂಗದಲ್ಲಿ ಬಾಗಿಲಲ್ಲಂತೂ ನಿಲ್ಲಿಸ್ತಾರೆ. ಇವತ್ತು ಹೇಳ್ತಾರಲ್ಲ, ದುನಿಯಾ ವಿಜಯನ ರಾತ್ರೋರಾತ್ರಿ ನಾಯಕರಾಗ್ಬಿಟ್ರೆ ಇಲ್ಲ, ಗಣೇಶ್ ಅವರು ರಾತ್ರೋರಾತ್ರಿ ನಾಯಕರಾದ್ರೆ ಇಲ್ಲ, ರಕ್ಷಿ ಶೆಟ್ಟಿಯವರು ರಾತ್ರೋರಾತ್ರಿ ನಾಯಕರಾದ್ರೆ ಇಲ್ಲ, ರಿಷಬ್ ಶೆಟ್ಟಿಯವರು ಆಗಲಿಲ್ಲ ಸರ್. ಅವ್ರಿಗೆ ಗೊತ್ತಿಲ್ಲದಂಗೆ 7ರಿಂದ 8 ವರ್ಷ ಬಾಗಿಲಲ್ಲಿ ನಿಲ್ಲಿಸ್ಬಿಡುತ್ತೆ. ಆಮೇಲೆ ನಮ್ಮ ಜನ ಬಾ ಒಳಗೆ ಅಂತಾರೆ. ಪರಿಚಯ ಮಾಡ್ಕೋತಾರೆ, ಅವನು ಏನು ಅನ್ನೋದನ್ನು ಗ್ರಹಿಸ್ತಾರೆ. ಮತ್ತು ನಮ್ಮ ಕರ್ನಾಟಕದ ಆಡಿಯನ್ಸ್ ಇದ್ದಾರಲ್ಲ ಸರ್, ಚೆನ್ನಾಗಿದ್ದರೆ ಮಂಜುಮಲ್ ಬಾಯ್ಸ್ನೂ ಗೆಲ್ಲಿಸ್ತಾರೆ. ಚೆನ್ನಾಗಿಲ್ಲ ಅಂದರೆ ಎಂಥ 3 ವರ್ಷ ಮಾಡಿದ್ರು 4 ವರ್ಷ ಮಾಡಿ ಚೆನ್ನಾಗಿಲ್ಲ ಗುರು ಅಂದ್ಬಿಡ್ತಾರೆ. ಈ ಒಂದು ನಮ್ಮ ಆಡಿಯನ್ಸ್ ರೆಸ್ಪಾನ್ಸ್ ಇದೆಯಲ್ಲ, ಅದು ಇವತ್ತಿಂದ ಅಲ್ಲ. ಮೈನೆ ಪ್ಯಾರ್ ಕ್ಯಾ, ಕೈಮತ್ ಸೆ ಕೈಮತ್ ತಕ್ಕು, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಇಲ್ಲಿ 25 ವಾರ ಓಡಿದೆ. ಅದು ಅಣ್ಣ ಅವ್ರದ್ದು ಹೆಸರಿಟ್ರೇನೆ 25 ವಾರ. ಅಂಥ ಟೈಮಲ್ಲಿ ಇಲ್ಲಿ ಜನ ಆವತ್ತಿಂದನೂ ಒಳ್ಳೆಯ ಸಿನಿಮಾನ ಕೈ ಬಿಡಲ್ಲ, ಕೆಟ್ಟ ಸಿನಿಮಾನ ಕೈ ಹಿಡಿಯಲ್ಲ. ಫೈನಲಿ ಭೀಮಾ ಜನರ ಹತ್ರ ಬರ್ತಾ ಇದ್ದಾನೆ. ಎಷ್ಟು ವಿಶೇಷವಾಗಿ ಅವ್ರನ್ನ ಜನರನ್ನು ತಲುಪಬೋದು, ಸೆಳಿಬೋದು, ತಂಡಕ್ಕೆ ಎಷ್ಟು ಭರವಸೆ ಇದೆ? ಫೈನಲ್ ಮಾತು ಸರ್. ಭೀಮಾ ಭರವಸೆ, ಬಲ, ಭಯ 3 ಇದೆ ಸರ್. ತುಂಬ ಒಳ್ಳೆಯ ಕತೆ. ಅದೇ ನಾನು ಹೇಳ್ದಂಗೆ ಅನುಭವಗಳೇ ಚಿತ್ರವಾಗಿದೆ ಎಲ್ಲ ವಿಭಾಗದಲ್ಲೂ. ಮ್ಯೂಸಿಕಲ್ಲಿ ಈಗಾಗಲೇ ಈ ಹಾಡು ಭೀಮಾದ ಇದು ತುಂಬ ಚೆನ್ನಾಗಿದೆ ಅಂತ ಸಂಗೀತಾಭಿಮಾನಿಗಳು ಹೇಳ್ತಾ ಇದ್ದಾರೆ. ಮತ್ತು ಅವರೇ ಇದು ಮಾಡ್ತಿದ್ದಾರೆ. ಇನ್ನು ಸಂಭಾಷಣೆ ವಿಷಯದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಪಾತ್ರಗಳು ಯಾವ ರೀತಿ ಮಾತಾಡಬೇಕು, ಆ ಒಂದು ಗ್ರೇ ಏರಿಯಾಗಳಿದಾವಲ್ಲ ಸರ್, ಆ ಒಂದು ಸ್ಲಮ್ ಅಂತ ನಾವೇನು ಕರಿತೀವಿ, ಅಲ್ಲಿನ ಜಗತ್ತು, ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತಾ ಇದೆ, ಅದನ್ನೆಲ್ಲನೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆದರೆ ನಾನು ಏನೇ ರಿವೀಲ್ ಮಾಡೋಂಗಿಲ್ಲ. 9ನೇ ತಾರೀಕು ಚಿತ್ರಮಂದಿರಗಳಲ್ಲಿ ಕಾಣಿಸ್ತೆ, ಅಂದರೆ ತೆರೆಗೆ ಬರ್ತಾ ಇದೆ. ಅಲ್ಲಿ ಜನ ಖಂಡಿತವಾಗ್ಲೂ ಮನೋರಂಜನಾತ್ಮಕವಾಗಿ ಸಂದೇಶ ಇರುವಂಥ ಚಿತ್ರ ತುಂಬ ಚೆನ್ನಾಗಾಗಿದೆ ಸರ್.